ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಉಬರ್ ಸೇವೆಗೆ ಮತ್ತಷ್ಟು ಬಲ. ಮಂಗಳೂರು ವಿಮಾನಯಾನ ಈಗ ಇನ್ನಷ್ಟು ಸುಲಭ. ರಾಜಧಾನಿಯ ಹೊರವಲಯದ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ವಿಸ್ತಾರ ಪಾಸ್ ಪರಿಚಯಿಸಿದ ಬಿಎಂಟಿಸಿ. ವೆಸ್ಪಾಗೆ 8 ದಶಕದ ಸಂಭ್ರಮ. ರೋಮ್ ರಸ್ತೆಗಳಲ್ಲಿ ಶುರುವಾಗಿದೆ ವಿಂಟೇಜ್ ವೈಬ್ಸ್. ಲಡಾಖ್ ಪ್ರವಾಸ ಕೈಗೊಳ್ಳುವ ಮುನ್ನ ಹುಷಾರ್. ಪ್ಲಾಸ್ಟಿಕ್ ಬಳಕೆ ಬಗ್ಗೆ ಇಲಾಖೆಯಿಂದ ಖಡಕ್ ಎಚ್ಚರಿಕೆ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ನಂತರ ಟ್ಯಾಕ್ಸಿಗಾಗಿ ಇನ್ನು ಮುಂದೆ ಬಹಳ ಹೊತ್ತು ಕಾಯುವ ಅವಶ್ಯಕತೆ ಇಲ್ಲ. ಉಬರ್ ತನ್ನ ಸೇವೆಯನ್ನ ಮಂಗಳೂರಿನಲ್ಲೂ ಪ್ರಾರಂಭಿಸಿದೆ ಎಂದು ಸಂಸ್ಥೆ ತಿಳಿಸಿದೆ. ವಿಮಾನ ನಿಲ್ದಾಣದಲ್ಲಿ ಉಬರ್ ಸಹಾಯಕ ಸಿಬ್ಬಂದಿ ಲಭ್ಯವಿರಲಿದ್ದು, ಪ್ರಯಾಣಿಕರಿಗೆ ಕ್ಯಾಬ್ ಬುಕಿಂಗ್ ಹಾಗೂ ಪಿಕಪ್ ಪ್ರಕ್ರಿಯೆಯಲ್ಲಿ ನೆರವು ನೀಡಲಿದ್ದಾರೆ ಎಂದು ಸಂಸ್ಥೆ ತಿಳಿಸಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶೇಷ ಉಬರ್ ಪಿಕಪ್ ಝೋನ್ ವ್ಯವಸ್ಥೆ ಮಾಡಲಾಗಿದ್ದು, ಇದರಿಂದ ಶೀಘ್ರದಲ್ಲೇ ವಾಹನ ಸೇವೆ ಲಭ್ಯವಾಗಲಿದೆ. ಜತೆಗೆ ಪ್ರಯಾಣಿಕರು ಕಾಯಲು ಅನುಕೂಲವಾಗುವಂತೆ ಉಬರ್ ಲೌಂಜ್ ಸೌಲಭ್ಯವೂ ಇಲ್ಲಿದ್ದು, ಪ್ರಯಾಣಿಕರು ಕ್ಯಾಬ್ ಬರುವವರೆಗೂ ನಿರಾಳವಾಗಿ ಕಾಯಬಹುದು ಎಂದು ಸಂಸ್ಥೆ ತಿಳಿಸಿದೆ. ದೂರದ ಊರುಗಳಿಗೆ ತೆರಳುವ ಪ್ರಯಾಣಿಕರಿಗಾಗಿ ಬಿಎಂಟಿಸಿ ವಿಶೇಷ ವಿಸ್ತಾರ ಪಾಸ್ ಪರಿಚಯಿಸಿದೆ. ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಾಗಡಿ, ಚಿಕ್ಕಬಳ್ಳಾಪುರ, ಮಾಲೂರು ಸೇರಿದಂತೆ ಬೆಂಗಳೂರು ನಗರ ಸುತ್ತಮುತ್ತಲಿನ ಪ್ರಮುಖ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಗೆ ಬಿಎಂಟಿಸಿ ಬಸ್ ಸೇವೆ ನೀಡ್ತಾ ಇದೆ. ಈ ಮಾರ್ಗಗಳಲ್ಲಿ ಸಾಗುವ ಬಸ್ಗಳಲ್ಲಿ ದೈನಂದಿನ ಅಥವಾ ಮಾಸಿಕ ಪಾಸ್ಗಳನ್ನು ಪರಿಗಣಿಸುತ್ತಿರಲಿಲ್ಲ. ಬೆಂಗಳೂರು ಹೊರವಲಯದಿಂದ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಇದರಿಂದಾಗಿ ತೊಂದರೆಯಾಗ್ತಾ ಇತ್ತು. ಈ ವಿಚಾರವನ್ನ ಗಮನದಲ್ಲಿರಿಸಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಸಾಮಾನ್ಯ ವಿಸ್ತಾರ ಪಾಸ್ಗಳನ್ನು ಪರಿಚಯಿಸಲಾಗಿದೆ ಎಂದು ಬಿಎಂಟಿಸಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಯನ್ನು ಬಿಎಂಟಿಸಿ ಅಧಿಕೃತ ವೆಬ್ಸೈಟ್ನಲ್ಲಿ ಪಡೆಯಬಹುದು ಎಂದು ಬಿಎಂಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಂಟಿ ಕಾರ್ಲೋ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ನೆಚ್ಚಿನ ತಾಣ. ಇದಕ್ಕೆ ಮುಖ್ಯ ಕಾರಣವೆಂದರೆ ಇಲ್ಲಿ ವೈಯಕ್ತಿಕ ಆದಾಯ ತೆರಿಗೆ ಇಲ್ಲ. ಈ ಕಾರಣದಿಂದಾಗಿ ವಿಶ್ವದ ಪ್ರಸಿದ್ಧ ಕ್ರೀಡಾಪಟುಗಳು, ಉದ್ಯಮಿಗಳು ಮತ್ತು ಸಿನಿಮಾ ತಾರೆಗಳು ಇಲ್ಲಿ ನೆಲೆಸಲು ಬಯಸುತ್ತಾರೆ. ಇಲ್ಲಿನ ಪ್ರತಿ 3 ನಿವಾಸಿಗಳಲ್ಲಿ ಒಬ್ಬರು ಮಿಲಿಯನೇರ್ ಆಗಿರ್ತಾರೆ. ಇಲ್ಲಿನ ಕ್ಯಾಸಿನೋ ಡಿ ಮಾಂಟಿ ಕಾರ್ಲೋ ವಿಶ್ವವಿಖ್ಯಾತವಾದುದು. ಜೇಮ್ಸ್ ಬಾಂಡ್ ಸಿನಿಮಾಗಳಲ್ಲೂ ಇದು ಮಿಂಚಿದೆ. ಆದ್ರೆ ಒಂದು ಕುತೂಹಲಕಾರಿ ನಿಯಮವೆಂದರೆ ಈ ದೇಶದ ಪ್ರಜೆಗಳಿಗೆ ಈ ಕ್ಯಾಸಿನೋ ಒಳಗೆ ಹೋಗಲು ಅಥವಾ ಜೂಜಾಡಲು ಕಾನೂನುಬದ್ಧವಾಗಿ ಅನುಮತಿ ಇಲ್ಲ. ಇದು ಕೇವಲ ಪ್ರವಾಸಿಗರು ಮತ್ತು ವಿದೇಶಿಯರಿಗೆ ಮಾತ್ರ ಮೀಸಲು. ಪ್ರತಿ ವರ್ಷ ಇಲ್ಲಿ ನಡೆಯುವ ಮೊನಾಕೋ ಗ್ರ್ಯಾಂಡ್ ಪ್ರಿ ಫಾರ್ಮುಲಾ ಆನ್ ರೇಸಿಂಗ್ ಜಗತ್ತಿನಲ್ಲೇ ಅತ್ಯಂತ ಪ್ರತಿಷ್ಠಿತವಾದುದು. ಇಲ್ಲಿ ಯಾವುದೇ ಪ್ರತ್ಯೇಕ ರೇಸಿಂಗ್ ಟ್ರ್ಯಾಕ್ ಇಲ್ಲ. ಬದಲಾಗಿ ನಗರದ ಕಿರಿದಾದ ರಸ್ತೆಗಳನ್ನೇ ರೇಸಿಂಗ್ ಟ್ರ್ಯಾಕ್ ಆಗಿ ಬಳಸಲಾಗುತ್ತದೆ. ಚಾಲಕರಿಗೆ ಇಲ್ಲಿನ ತಿರುವುಗಳು ಅತ್ಯಂತ ಸವಾಲಿನದ್ದಾಗಿರುತ್ತದೆ. ಹಾಗಾದ್ರೆ ಮಾಂಟಿ ಕಾರ್ಲೋ ಎಲ್ಲಿದೆ? ಆಟೋಮೊಬೈಲ್ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನ ಮೂಡಿಸಿರುವ ವೆಸ್ಪಾ ಕಂಪನಿ 80 ವರ್ಷ ಪೂರೈಸುವ ಮೂಲಕ ಹೊಸ ಇತಿಹಾಸ ಬರೆದಿದೆ. ಕಳೆದ 8 ದಶಕದಿಂದ ತನ್ನದೇ ಶೈಲಿಯ ಮೋಟಾರ್ ಸೈಕಲ್ಗಳನ್ನು ಪ್ರಪಂಚಕ್ಕೆ ಪರಿಚಯಿಸಿರುವ ಮೂಲಕ ರೈಡರ್ಸ್ಗಳ ನೆಚ್ಚಿನ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ. ಈಗ ಈ 8 ದಶಕಗಳ ಸಾಧನೆಯನ್ನ ಸಂಭ್ರಮಿಸಲು ವೆಸ್ಪಾ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಿದೆ. ಜೂನ್ 25ರಿಂದ 28ರವರೆಗೆ ನಡೆಯಲಿರುವ ವೆಸ್ಪಾ ರೋಮಾ 2026 80 ಇಯರ್ಸ್ ಆಫ್ ಆನ್ ಐಕಾನ್ ಕಾರ್ಯಕ್ರಮಕ್ಕೆ ರೋಮ್ ನಗರದ ರಸ್ತೆಗಳು ಸಾಕ್ಷಿಯಾಗಲಿದೆ. ಈ ಕಾರ್ಯಕ್ರಮದಲ್ಲಿ ವಿಂಟೇಜ್ ಸ್ಕೂಟರ್ ರ್ಯಾಲಿ ನಡೆಯಲಿದ್ದು, ಜಗತ್ತಿನಾದ್ಯಂತ ವೆಸ್ಪಾ ಪ್ರಿಯರನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ವೆಸ್ಪಾ ಸಂಸ್ಥೆ ಆಹ್ವಾನ ನೀಡಿದೆ. ಕಣಿವೆ ನಾಡಿನ ಪ್ರಮುಖ ಆಕರ್ಷಣೆಯಾಗಿರುವ ಲಡಾಖ್ಗೆ ಪ್ರವಾಸ ಕೈಗೊಳ್ಳಬೇಕೆಂದರೆ ಈ ನಿಯಮವನ್ನು ತಪ್ಪದೇ ಪಾಲಿಸಬೇಕು ಎಂದು ಲಡಾಖ್ ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಲಡಾಖ್ನಲ್ಲಿ ಪರಿಸರ ಸಂರಕ್ಷಣೆಗಾಗಿ ಪ್ಲಾಸ್ಟಿಕ್ ಬಳಕೆಗೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಕಪ್ಸ್, ಪ್ಲೇಟ್ ಸೇರಿದಂತೆ ಹಲವು ವಸ್ತುಗಳ ಬಳಕೆ, ಮಾರಾಟ ಹಾಗೂ ಸಂಗ್ರಹಣೆ ನಿಷೇಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರು ಹಾಗೂ ನಿಯಮ ಉಲ್ಲಂಘಿಸುವವರಿಗೆ 10,000 ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತೆ. ಎಲ್ಲ ಪ್ರವಾಸಿಗರು ರೀಯೂಸೇಬಲ್ ಬ್ಯಾಗ್ ಹಾಗೂ ನೀರಿನ ಬಾಟಲಿಗಳನ್ನು ಬಳಸುವಂತೆ ಇಲಾಖೆ ಆದೇಶ ಹೊರಡಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಲಕ್ಷದ್ವೀಪದ ರಾಜಧಾನಿ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ವೇ ವಿಶ್ವ. ನಮಸ್ಕಾರ.